ಹಾಯ್ ಸ್ನೇಹಿತರೆ, ಇವತ್ತು ನಡೆದ ದ್ವಿತೀಯ PUC ಫೈನಲ್ ಎಕ್ಸಾಮ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಕ್ವಶನ್ ಪೇಪರ್ ಭಾಳ ಈಸಿಯಾಗಿ ಬಂದಿತ್ತು. 2026ನಲ್ಲಿ ನಿಮಗೆ ಈ ರೀತಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಸೊ ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ POQ ಕ್ವಶನಲ್ಲಿ ಭಾಳ ಈಸಿಯಾಗಿ ನಿಮಗೆ ಕ್ವಶನ್ ಬಂದಿದೆ. ಆಯಿತಾ, ಇಲ್ಲಿ ಕೀ ಆನ್ಸರ್ ಮಾಡೋಣ. MCQ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಭಾಳ ಈಸಿಯಾಗಿ ನಿಮಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಒಂದನೇ ಪ್ರಶ್ನೆ, ಇಲ್ಲಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ತುಷ್ಟಿಗುಣವನ್ನು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಂತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ TFCಯು 200 ರೂಪಾಯಿಗಳು ಇದ್ದಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. TBCಯು 225 ರೂಪಾಯಿಗಳು ಇದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ನೋಡಿ, ನಾವು ಒಟ್ಟು ವೆಚ್ಚ ಕಂಡುಹಿಡಿಬೇಕಂದ್ರೆ TC ಕಂಡುಹಿಡಿಬೇಕಂದ್ರೆ ಅದಕ್ಕೆ ಸೂತ್ರ ಇದೆ. TC ಕಂಡುಹಿಡಿಯಲು TFC ಪ್ಲಸ್ TBC. ಆಯಿತಾ, ಇಲ್ಲೇ ಇದೆ ನಮಗೆ. ಆಯಿತಾ, 200 ಪ್ಲಸ್ 225 ಎಷ್ಟಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, TC ಆಯಿತಾ, ಒಟ್ಟು ವೆಚ್ಚ ಕಂಡುಹಿಡಿಯಲಿದ್ದಾರೆ. ಒಟ್ಟು ವೆಚ್ಚ ಅಂದ್ರೇನು? TC ಈಸ್ ಈಕ್ವಲ್ ಟು TFC ಪ್ಲಸ್ TBC ಮಾಡಿದರೆ ನಮಗೆ ಏನು ಬರುತ್ತೆ? ಒಟ್ಟು ವೆಚ್ಚ ಬರುತ್ತೆ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್, 425. ಇಲ್ಲಿ ನೋಡಿ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೇಗೆ ಎನ್ನುತ್ತೇವೆ ಅಂತ. ಇಲ್ಲಿ ನೋಡಿ, ರಾಷ್ಟ್ರೀಯ ಆದಾಯ ಅಂತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಸಮಗ್ರ ಹಣಕಾಸಿನ ಸಂಪನ್ಮೂಲಗಳನ್ನು ಹೇಗೆ ಕರೆಯುತ್ತಾರೆ ಅಂತ ಇಲ್ಲಿ ನೋಡಿ, ನಿಮಗೆ M1 ಮತ್ತು M2 ಏನಾಗಿರುತ್ತೆ? ಅದು ವಿಶಾಲ ಹಣಗಳಾಗಿರುತ್ತೆ. ಇಲ್ಲಿ M3 ಒಂದೇ ಏನಾಗಿರುತ್ತೆ? ಸಮಗ್ರ ಹಣಕಾಸಿನ ಸಂಪನ್ಮೂಲ ಆಗಿರುತ್ತೆ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಂಪತ್ತಿನ ತೆರಿಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ಅದೇ ರೀತಿ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರುತ್ತೆ? ಮಿಶ್ರ ಆರ್ಥಿಕಗಳಾಗಿರುವೆ. ಅದೇ ರೀತಿ ಒಂದೇ ಗರಿಷ್ಠ ಮೊತ್ತದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೆ. ಇಲ್ಲಿ ಆಪ್ಷನ್ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಬೆಲೆ ಪಡೆಯುವ ವರ್ತನೆಯನ್ನು ಡ್ಯಾಶ್ ಮಾರುಕಟ್ಟೆಯ ಭಿನ್ನ ಲಕ್ಷಣವಾಗಿದೆ. ಏನು? ಪರಿಪೂರ್ಣ ಪೈಪೋಟಿ. ಇಲ್ಲಿ ನೋಡಿ, ಪರಿಪೂರ್ಣ ಪೈಪೋಟಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶ ಅಂದರೆ ವ್ಯವಹಾರಗಳನ್ನು ನಿಭಾಯಿಸುವುದು ಅಂತ. ಆಪ್ಷನ್ ಇಲ್ಲಿ ಮೇಲ್ಗಡೆ ಇದೆ. ಸೊ ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸರಪಳಿ ಎಂದು ವ್ಯಾಖ್ಯಾನಿಸಲಾಗಿದೆ. ಏನು? ಹೂಡಿಕೆ. ಇಲ್ಲಿ ಆಪ್ಷನ್ ಇದೆ ಮೇಲ್ಗಡೆ. ಆಯಿತಾ, ಅದೇ ರೀತಿ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಕೇಳಿದ್ದಾರೆ. MCQ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಕೂಡ ಭಾಳ ಈಸಿಯಾಗಿ ಕೇಳಿದ್ದಾರೆ. ಇಲ್ಲಿ ನೋಡಿ, ಸರಳ ಬೇಡಿಕೆ ರೇಖೆ ಇದಕ್ಕೆ ಆನ್ಸರ್ ಆಗಿರುತ್ತೆ. A ಮೈನಸ್ BP ಇದು ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಪೈ ಈಜ್ವಲ್ ಟು TR ಮೈನಸ್ TC. ನಾವು ಲಾಭ ಕಂಡುಹಿಡಿಬೇಕಂದ್ರೆ TR ಮೈನಸ್ TC ಮಾಡಿದ ತಕ್ಷಣ ನಮಗೆ ಲಾಭ ಬರುತ್ತೆ. ಸೊ ಆಪ್ಷನ್ ಈಸ್ ಆಯಿತಾ, ಎರಡನೇದಕ್ಕೆ 1. ಆಯಿತಾ, ಆಡಮ್ ಸ್ಮಿತ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕಾಣದ ಕೈ ಕಾರ್ಯಾಚರಣೆ. ಇಲ್ಲಿ ತಪ್ಪು ಚೀಲಿಪಟ್ಟೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ದಾಸ್ತಾನು ಚಾಲಕ. ನಿರ್ವಹಣಾ ಹೊಂದಾಣಿಕೆ ಇದೇನಾಗಿರುತ್ತೆ? ಡೈರೆಕ್ಟಿವ್ ಹೊಂದಾಣಿಕೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಆನ್ಸರ್ ಆಗಿರುತ್ತೆ. ಆಯಿತಾ, ಸೀಮಾಂತ ಪ್ರತಿನಿಧಾನ ದರ ಅಂತ. ಆಯಿತಾ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿ. ಇಲ್ಲಿ ಒಂದು ವಾಕ್ಯದಲ್ಲಿ ಪ್ರಶ್ನೆ ಭಾಳ ಈಸಿಯಾಗಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಪೂರೈಕೆ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಒಂದು ಲಾಭದ ಉದ್ದೇಶದಿಂದ ಮಾರುಕಟ್ಟೆಗೆ ಸರಬರಾಜು ಮಾಡುವ ಸರಕುಗಳ ಲಭ್ಯತೆಯಾಗಿದೆ ಅಂತ. ಇಷ್ಟೇ. ಆಯಿತಾ, ಸೊ ನೆಕ್ಸ್ಟ್ ಕ್ವಶನ್. ಇವಾಗ ಇಲ್ಲಿ ನೋಡಿ, ರಫ್ತುಗಳ ಅರ್ಥ ನೀಡಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಒಂದು ದೇಶವು ತನ್ನಲ್ಲಿ ಉತ್ಪಾದನೆಯಾದ ಹೆಚ್ಚುವರಿ ಸರಕು ಅಥವಾ ಸೇವೆಗಳನ್ನು ಲಾಭದ ಉದ್ದೇಶದಿಂದ ಬೇರೆ ದೇಶಗಳಿಗೆ ಮಾರಾಟ ಮಾಡುವುದನ್ನು ರಫ್ತು ಎನ್ನಲಾಗುತ್ತದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಛಲಕವನ್ನು ಹೆಸರಿಸಿ ಅಂದಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಅನುಭೋಗಿಯ ವೆಚ್ಚ ಅಂತ. ಆಯಿತಾ, ನೀವು ಯಾವುದು ಬರೆದಿದ್ದೀರಾ? ಸೊ ನಿಮ್ಮ ನೋಟ್ಸ್ನಲ್ಲಿ ಏನಿದೆ ಅದು ಆನ್ಸರ್ ಆಗಿರುತ್ತೆ. ಡೋಂಟ್ ವರಿ, ಅನುಭೋಗಿಯ ವೆಚ್ಚ ಅಂತ. ನೆಕ್ಸ್ಟ್ ಕ್ವಶನ್, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ವಿದೇಶೀಯ ಕರೆನ್ಸಿಗಳಿಗಿಂತ ದೇಶೀಯ ಕರೆನ್ಸಿಗೆ ಹೆಚ್ಚು ಪ್ರಬಲವಾಗುತ್ತದೆ ಅಂತ. ಇಷ್ಟೇ ಬರೀರಿ. ಅಂದರೆ ವಿನಿಮಯ ದರದಲ್ಲಿ ಬದಲಾವಣೆ, ವಿದೇಶಿ ಕರೆನ್ಸಿಗಿಂತ ದೇಶೀಯ ಕರೆನ್ಸಿ ಹೆಚ್ಚು ಪ್ರಬಲವಾಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಈ ಒಂದು ಪ್ರಶ್ನೆ ನೋಡಿ, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ. ಯಾವುದಾದ್ರೂ 2 ಬರೀರಿ. ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನಿಮಗೆ ವಸ್ತುವಿನ ಬೆಲೆ ಆಗಿರ್ಬೋದು, ಸಂಬಂಧಿತ ಸರಕುಗಳ ಬೆಲೆ ಮತ್ತು ಅನುಭೋಗಿಯ ಆದಾಯ, ಅನುಭೋಗಿಯ ಒಲವು. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ದೀರ್ಘಾವಧಿಯ ವೆಚ್ಚಗಳು ಯಾವುವು? ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಲಾಭ ಗರಿಷ್ಠಗೊಳಿಸುವಿಕೆ ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಇಲ್ಲಿ ನಿಮಗೆ 3 ಪಾಯಿಂಟ್ಸ್ ಬರುತ್ತೆ. ಆ 3 ಪಾಯಿಂಟ್ಸ್ ಇಲ್ಲಿ ನೀವು ಬರೀಬೇಕಾಗುತ್ತೆ. ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. P ಈಜ್ವಲ್ ಟು MC. P ಅಂದರೆ ಬೆಲೆ, MC ಅಂದರೆ ಮಾರ್ಜಿನಲ್ ಕಾಸ್ಟ್. 1ನೇ ಪಾಯಿಂಟ್ ಆಯಿತು. 2ನೇ ಪಾಯಿಂಟ್, ಸೀಮಾಂತ ವೆಚ್ಚದ ರೇಖೆಯು ಇಳಿಮುಖವಾಗಿರುತ್ತದೆ. ಅಂದರೆ ರೇಖೆಯನ್ನು ಕೆಳಗಿನಿಂದ ಛೇದಿಸಬೇಕು ಸೀಮಾಂತ ವೆಚ್ಚ ರೇಖೆಯು. ಆಯಿತಾ, ಸೊ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಿರಬೇಕು. ಈ ರೀತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ,
ಸ್ಥಗಿತ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ, ಯಾವ ಬೆಲೆಯಲ್ಲಿ ಉದ್ಯಮ ಘಟಕವು ಕೇವಲ ತನ್ನ ಬದಲಾಗುವ ವೆಚ್ಚವನ್ನು ವೇರಿಯಬಲ್ ಕಾಸ್ಟ್ ಮಾತ್ರ ಸರಿದೂಗಿಸಲು ಸಾಧ್ಯವೋ ಮತ್ತು ಅದರ ಕೆಳಗೆ ಬೆಲೆ ಇಳಿದರೆ ಉತ್ಪಾದನೆಯನ್ನು ನಿಲ್ಲಿಸಲಾಗುತ್ತದೆ, ಅಂದರೆ ನಿಲ್ಲಿಸಬೇಕಾಗುತ್ತದೆಯೋ ಅಂತಹ ಬೆಲೆಯನ್ನು ಅಥವಾ ಅಂತಹ ಬಿಂದುವನ್ನು ಸ್ಥಗಿತದ ಬಿಂದು ಎಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ ಕ್ವಶನ್, ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ. ಯಾವ ಸರಕುಗಳನ್ನು ಮತ್ತೊಂದು ಸರಕುವನ್ನು ಉತ್ಪಾದಿಸಲು ಕಚ್ಚಾ ಪದಾರ್ಥಗಳಾಗಿ ಬಳಸಲಾಗುತ್ತದೆಯೋ ಅಥವಾ ಅದೇ ವರ್ಷದಲ್ಲಿ ಮಾರಾಟ ಮಾಡಲು ಬಳಸಲಾಗುತ್ತದೆಯೋ ಅದನ್ನು ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ಬ್ರೆಡ್ ತಯಾರಿಸಲು ಬಳಸುವ ಗೋಧಿ ಹಿಟ್ಟು ಅಥವಾ ಕಾರ್ಖಾನೆಯಲ್ಲಿ ಬಳಸುವ ಕಚ್ಚಾ ಹತ್ತಿ. ಸೊ ಬಾಹ್ಯತೆಗಳೆಂದರೇನು ಮತ್ತು ಅದರ 2 ವಿಧಗಳು ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸಿರಿ ಅಂತ ನಿಮಗೆ ಪ್ರಶ್ನೆ. ಅಂದರೆ ಒಂದು ಸಂಸ್ಥೆಯು ಇನ್ನೊಂದು ಸಂಸ್ಥೆಗೆ ಮಾಡುವ ಹಾನಿ ಮತ್ತು ಪ್ರಯೋಜನವು, ಇಲ್ಲಾಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಹೀಗೆ ಬರಿಬೋದು. ಇಲ್ಲಾಂದರೆ ಒಂದು ಉದ್ಯಮ ಘಟಕವು ಒಂದು ಸಂಸ್ಥೆಗೆ ಮಾಡುವ ಹಾನಿ ಅಥವಾ ಪ್ರಯೋಜನವನ್ನು ಬಾಹ್ಯತೆ ಎಂದು ನಾವು ಕರೆಯುತ್ತೇವೆ. ಅದರ 2 ವಿಧಗಳೆಂದರೆ ಧನಾತ್ಮಕ ಬಾಹ್ಯತೆಗಳು ಮತ್ತು ಋಣಾತ್ಮಕ ಬಾಹ್ಯತೆಗಳು, ಈ ರೀತಿ. ಇವಾಗ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 24 ಏನು ಕೇಳಿದರೆ, MPCಯ ಮೌಲ್ಯವು 0. ಇಲ್ಲಿ ನಿಮಗೆ 60 ಕೊಟ್ಟಿದ್ದಾರೆ. 60 ಆದಾಗ MPCನ ಮೌಲ್ಯ ಮತ್ತು ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 24 ಏನು ಕೇಳಿದರೆ, MPCಯ ಮೌಲ್ಯವು 0.60 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಇಲ್ಲಿ ನಿಮಗೆ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. MPC ಮೌಲ್ಯವು 0.60 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ MPS. ಇಲ್ಲಿ ನಾವು ಒಂದು ಕನ್ಸಿಡರ್ ಮಾಡಬೇಕಾಗುತ್ತೆ, ಆಯಿತಾ. ಇಲ್ಲಿ MPC ಎಷ್ಟು ಕೊಟ್ಟಿದ್ದಾರೆ, 0.60, ಆಯಿತಾ. ಇಲ್ಲಿ MPS 1 ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಇಲ್ಲಿ ನಮಗೆ MPC ಎಷ್ಟು ಕೊಟ್ಟಿದ್ದಾರೆ, 0.60 ಪ್ಲಸ್ ಇಲ್ಲಿ MPS ಏನು 1, ಅಂದರೆ ಇಲ್ಲಿ ಪ್ಲಸ್ ಮಾಡೋಕ್ಕೆ ಹೋಗಬೇಡ್ರಿ, ಇಲ್ಲಿ ಮೈನಸ್ ಮಾಡಿರಿ. ಅಂದರೆ ಇವಾಗ 0.60 ಒಳಗೆ 1 ಮೈನಸ್ ಮಾಡಿ ಎಷ್ಟು ಬರುತ್ತೆ, 0.40 ಬರುತ್ತೆ. 0.40 ಏನು ಬರುತ್ತಲ್ಲ, ಇದೇನಾಯ್ತು, ಇದು MPSನ ಮೌಲ್ಯವನ್ನು ನಾವು ಕಂಡು ಹಿಡಿದಿದ್ದೀವಿ. ಇವಾಗ ಹೂಡಿಕೆ ಗುಣಕದ ಮೌಲ್ಯ ನಾವು ಕಂಡು ಹಿಡಿಬೇಕಂದ್ರೆ ಇಲ್ಲಿ ಆನ್ಸರ್ ಏನು, K = 1/MPS, ಆಯಿತಾ. ಇಲ್ಲಿ 1 ಇದೆ ಸೇಮ್. ಇಲ್ಲಿ ನಾವು ಆಲ್ರೆಡಿ 0.40 ಏನು ಬಂದಿದ್ದಿಲ್ಲ, ಅದು 40 ಇಲ್ಲಿ ಕೆಳಗಡೆ ಇದೆ, ಆಯಿತಾ. 0.40 ಇಲ್ಲಿ ಕೆಳಗಡೆ ಇಡಿ, ಆಯಿತಾ. 1/0.40 ಮಾಡಿದ ತಕ್ಷಣ K = ಎಷ್ಟು ಬರುತ್ತೆ, 2.5 ಬರುತ್ತೆ. ಆನ್ಸರ್ ಈಸ್ 2.5. ಸೊ ನೆಕ್ಸ್ಟ್ ಕ್ವಶನ್, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್, ಸಾರ್ವಜನಿಕ ಸರಕುದಲ್ಲಿ ಒಬ್ಬ ವ್ಯಕ್ತಿಯು ಈ ಸರಕುಗಳನ್ನು ಬಳಸುವುದರಿಂದ ಮತ್ತೊಬ್ಬರಿಗೆ ಅದರ ಲಭ್ಯತೆ ಕಡಿಮೆ ಆಗುವುದಿಲ್ಲ, ಈ ರೀತಿ. ಅದೇ ರೀತಿ ಖಾಸಗಿ ಸರಕುಗಳಲ್ಲಿ ಒಬ್ಬ ವ್ಯಕ್ತಿಯು ಈ ಸರಕುಗಳನ್ನು ಬಳಸಿದರೆ ಅಥವಾ ಸೇವಿಸಿದರೆ ಅದು ಮತ್ತೊಬ್ಬರಿಗೆ ಲಭ್ಯ ಇರುವುದಿಲ್ಲ. ಪ್ರಮಾಣಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕರಿಗೆ ಏಕೆ ಕೆಲಸ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಆನ್ಸರ್ ನೋಡಿ, ಸರ್ಕಾರದ ಯಾವುದೇ ಹೊಸ ನಿರ್ಧಾರ ಅಥವಾ ಶಾಸನಗಳ ಬದಲಾವಣೆ ಅಗತ್ಯವಿಲ್ಲದೆ ಆರ್ಥಿಕ ಏರಿಳಿತವನ್ನು ತನ್ನಷ್ಟಕ್ಕೆ ತಾನೇ ನಿಯಂತ್ರಿಸುವ ವ್ಯವಸ್ಥೆಯನ್ನು ಸ್ವಯಂಚಾಲಿತ ಕಂಪನ ಎಂದು ನಾವು ಕರೆಯುತ್ತೇವೆ, ಅಂದರೆ ಪರಮಾಣುಗುಣ ಆಧಾರಿತ ತೆರಿಗೆ. ಸೊ ನೆಕ್ಸ್ಟ್ ಕ್ವಶನ್, 4 ಮಾರ್ಕ್ಸ್ನಲ್ಲಿ ನಿಮಗೆ ಎಷ್ಟು ಈಸಿ ಕ್ವಶನ್ಸ್ ಕೇಳಿದ್ದಾರೆ, ಆಯಿತಾ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ, ಆಯಿತಾ. ಇದು ಅಧ್ಯಾಯ 2 ಅನುಭೋಗಿಯ ವರ್ತನೆ ಸಿದ್ಧಾಂತ, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ. ಇಲ್ಲಿ ಆಯಿತಾ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಆಯಿತಾ, ಉತ್ಪಾದನೆ ಮತ್ತು ವೆಚ್ಚ ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಭಾಳ ಈಜಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ದ ಥಿಯರಿ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ. ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಕ್ವಶನ್ಸ್ ಬಂದಿದೆ, ಆಯಿತಾ. ನಿಮಗೆ ಪಾರ್ಟ್ 2ನಲ್ಲಿನ 1ನೇ ಅಧ್ಯಾಯ, ಆಯಿತಾ, ಸಮಗ್ರ ಅರ್ಥಶಾಸ್ತ್ರದಲ್ಲಿನ ಈ ಒಂದು ಪ್ರಶ್ನೆ. ಸೊ ಎಷ್ಟು ಈಸಿಯಾಗಿ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಡೋಂಟ್ ವರಿ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿರ್ಬೋದು. ಇಲ್ಲಿ ಇವಾಗ 6 ಮಾರ್ಕ್ಸ್ ನೋಡಿ, ಇಲ್ಲಿ ಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಆನ್ಸರ್ ಮಾಡಿದ್ದೀರಾ. ಸೊ ನೋಡಿ, ನಾನು ಏನು ಡಿಸ್ಕಷನ್ ಮಾಡಿದೆ, ಇದು ಫಿಕ್ಸ್ಡ್ ಅಂತ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಇದು ಕ್ವಶನ್ ಬಂದಿದೆ ನಿಮಗೆ, ಹೇಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಸೊ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ, ಆಯಿತಾ. ಸೊ ಇಲ್ಲಿ 6 ಮಾರ್ಕ್ಸ್ನಲ್ಲಿ ಈ ಒಂದು ಪ್ರಾಬ್ಲಮ್ ಕೂಡ ಹೇಳಿದೆ ನಾನು ನಿಮಗೆ. ಈ ಒಂದು ಪ್ರಾಬ್ಲಮ್ ಹೇಗೆ ಇಲ್ಲಿ ಏನು ಬರುತ್ತೆ, ಸೂತ್ರಗಳು ಬರುತ್ತೆ, ಆ ಸೂತ್ರಗಳು ಇಲ್ಲಿ ಹಾಕಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಚನ್ನಿಲಾಲನ ಕತೆ ಆಪ್ಷನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ, ಬಟ್ ಅದೇ ಕೇಳಿಬಿಟ್ಟಿದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿರ್ಬೋದು. ಇಲ್ಲಾಂದರೆ ಈ ಒಂದು ಪ್ರಶ್ನೆ ಸಂದಾಯ ಬಾಕಿಯ ಖಾತೆಗಳ ಕುರಿತು ಬರೀರಿ ಪ್ರಶ್ನೆ ಹೋಗಲಿ. ಇವಾಗ ನೋಡಿ, ಇಲ್ಲಿ
POQ ಕ್ವಶನ್ ಅಲ್ಲಿ ನೋಡಿ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿರ್ಬೋದು. ನಾನು ಅಲ್ಲಿ ಆನ್ಸರ್ ಹೇಳ್ಬಿಡ್ತೀನಿ. ಒಬ್ಬ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಅನುಭೋಗಿ ಆದಾಯ ಎಷ್ಟು ಕೊಟ್ಟಿದ್ದಾರೆ? 300 ಕೊಟ್ಟಿದ್ದಾರೆ. ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭವಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 300 ಇಲ್ಲಿ ಡಿವೈಡೆಡ್ 15 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? ಅದು 20 ಬರುತ್ತೆ. ಆಯಿತಾ? ಆನ್ಸರ್ ಇಸ್ ಆಪ್ಷನ್ ಏನು? ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 20 X1 ಸರಕನ್ನು ಅನುಭವಿಸುತ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ಗೆ 20 ಅಂತ. ಅದೇ ರೀತಿ ಆಪ್ಷನ್ ಬಿ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಕೇಳಿದ್ದಾರೆ. ಇಲ್ಲಿ ನೋಡಿ 300 ಡಿವೈಡ್ ಬೈ ಇಲ್ಲಿ ನೋಡಿ 300 ಡಿವೈಡ್ ಇಲ್ಲಿ 25 ಮಾಡಿದ ತಕ್ಷಣ 12 ಬರುತ್ತೆ ಆನ್ಸರ್. ಆಯಿತಾ? ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭವಿಸಬಹುದು? ಸೊ 12 X2 ಸರಕನ್ನು ಅನುಭವಿಸಬಹುದು. ಈ ಎರಡು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಬಂತು. ಇವಾಗ ನೋಡಿ ಇಲ್ಲಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖ. ನೋಡಿ ಇವಾಗ 20 ಇದ್ದಿದ್ದು 12 ಆಗಿದೆ ಅಂದರೆ ಕೆಳಮುಖವಾಯಿತು. ಅಂದರೆ ಆಪ್ಷನ್ ಮೂರನೇದಕ್ಕೆ ಆನ್ಸರ್ ಏನು? ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ. ಆಯಿತಾ? ಇಲ್ಲಿ ನೋಡಿ ಆಪ್ಷನ್ ಡಿ, ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಇಲ್ಲವೇ ಅಂತ ಕೇಳಿದರೆ ಎಸ್, ಸಮನಾಗಿರ್ತದೆ. ಹೌದು, ಸಮನಾಗಿರ್ತದೆ ಅಂತ ಇಷ್ಟೇ ಬರೀಬೇಕು. ಅನುಭೋಗಿ X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು X2 ಸರಕನ್ನು ಬಿಟ್ಕೊಡಬೇಕಾಗುತ್ತದೆ ಸರಿ ಅಂತ ಕೇಳಿದ್ದಾರೆ. ಎಸ್. ನೋಡಿ ಒಂದು ಹೆಚ್ಚುವರಿ ನಾವು ಘಟಕವನ್ನು ಇವಾಗ ಫಾರ್ ಎಕ್ಸಾಂಪಲ್ ನಾವು ಬಾಳೆಹಣ್ಣನ್ನು ತಿನ್ನಬೇಕಂದ್ರೆ ಮಾವಿನ ಹಣ್ಣಿನ ಒಂದು ಪ್ರಮಾಣವನ್ನು ನಾವು ಬಿಡಬೇಕಾಗುತ್ತೆ ಈ ರೀತಿಯಲ್ಲಿ. ಆಯಿತಾ? ಸೊ ಇಲ್ಲಿ ಹೌದು ಇದು ಸರಿ. ಒಂದು ಹೆಚ್ಚುವರಿ ಘಟಕವನ್ನು ನಾವು ಪಡಿಬೇಕಂದ್ರೆ ಮತ್ತೊಂದು ಪರ್ಯಾಯ ವಸ್ತುವಿನ ಯೂನಿಟ್ ನಾವು ಬಿಟ್ಕೊಡ್ಬೇಕಾಗುತ್ತದೆ ಅಂತ. ಇಲ್ಲಿ ನೋಡಿ ಇದು ಬಹಳ ಈಸಿ ಇದೆ ಸ್ನೇಹಿತರೆ. ನಾನು ನಿಮಗೆ ಹೇಳಿದ್ದೆ ಈ ಒಂದು ಪ್ರಶ್ನೆ. ಪ್ರೈಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಡಿಮ್ಯಾಂಡ್ ಕೊಟ್ಟಿದ್ದಾರೆ ಮತ್ತು ಕ್ವಾಂಟಿಟಿ ಸಪ್ಲೈ ಕೊಟ್ಟಿದ್ದಾರೆ. ಬೇಡಿಕೆ ಪೂರೈಕೆ ಈ ರೀತಿ ಕೊಟ್ಟಿರ್ತಾರೆ. ನಾವು ಈ ರೀತಿ ಒಂದು ಲೈನ್ ಹಾಕೋಬೇಕು. ಇಲ್ಲಿ ಸಮತೋಲನ ಬೆಲೆ ಬರುತ್ತೆ, ಇಲ್ಲಿ ಬಾಜು, ಇಲ್ಲಿ ಇವಾಗ 10, 20, 30, 40, 50 ಈ ರೀತಿ ನೀವು ಈ ಸೈಡ್ ಬರೀಬೇಕಾಗುತ್ತೆ. ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಕ್ವಾಂಟಿಟಿ ಸಪ್ಲೈ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಪ್ರಮಾಣದಲ್ಲಿ ಇಲ್ಲಿ ಕೆಳಗಡೆ ನಾವು ಬರೀದು ಈ ಒಂದು ಪ್ರಶ್ನೆಗೆ ನಾವು ನಕಾಶೆ ರಚಿಸಬೇಕಾಗುತ್ತೆ. ಸೊ ಇಲ್ಲಿ ಪ್ರಮಾಣ ಬರಿಬೇಕು. ಸೊ ಭಾಳ ಈಸಿಯಾಗಿ ಈ ಒಂದು ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಆಯಿತಾ? ನೋಡಿ ಈ ಒಂದು ಪ್ರಶ್ನೆ ನಿಮಗೆ POQ ಕ್ವಶನಲ್ಲಿ ಎಷ್ಟು ಈಸಿ ಕ್ವಶನ್ ಕೇಳಿದ್ದಾರೆ. ಆಯಿತಾ? ಈ ಪ್ರಶ್ನೆ ನಾನು ಡಿಸ್ಕಷನ್ ಮಾಡಿದ್ದೆ, ಇವೇ ಕ್ವಶನ್ ಬಂದಿದೆ ನಿಮಗೆ. ಆಯಿತಾ? 800 ಒಳಗೆ 0 ಮೈನಸ್ ಮಾಡಿದ ತಕ್ಷಣ ಇಲ್ಲಿ 800 ಬರುತ್ತೆ ಆನ್ಸರ್. ಆಯಿತಾ? ಅದೇ ರೀತಿ ಇಲ್ಲಿ ಇದು ಪ್ಲಸ್ ಮಾಡಬೇಕು. ಎಷ್ಟಾಗುತ್ತೆ? 1000. ಆಯಿತಾ? ಅದೇ ರೀತಿ ಇದು ಪ್ಲಸ್ ಮಾಡಿ ಎಷ್ಟಾಗುತ್ತೆ? ಇಲ್ಲಿ ಇದು ಮೈನಸ್ ಮಾಡಬೇಕು. ಇದು ಮೈನಸ್ ಮಾಡಿದ ತಕ್ಷಣ 1200 ಒಳಗೆ 200 ಮೈನಸ್ ಮಾಡಿ ಇದೆಷ್ಟು ಬರುತ್ತೆ? 1000. ಆಯಿತಾ? ಇಲ್ಲಿ ನೋಡಿ ಇಲ್ಲಿ ಇದು ಪ್ಲಸ್ ಮಾಡಬೇಕು. 1200 ಪ್ಲಸ್ 300 ಎಷ್ಟಾಗುತ್ತೆ? 1500. ಆಯಿತಾ? 1500 ಆನ್ಸರ್. ಇಲ್ಲಿ 800 ಪ್ಲಸ್ ಆಯಿತಾ 200 ಪ್ಲಸ್ 200 ಪ್ಲಸ್ ಇಲ್ಲಿ 300 ಎಷ್ಟಾಗುತ್ತೆ? ಇಲ್ಲಿ 1500 ಆನ್ಸರ್. ಆಯಿತಾ? ಸೊ ಇದು ಕೂಡ 1500 ಆನ್ಸರ್ ಬರುತ್ತೆ. ಸೊ ಈ ರೀತಿ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಾ? ಸೊ ಇವತ್ತು ನಡೆದ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ಎಕನಾಮಿಕ್ಸ್ ನಿಮ್ಮ ಪೇಪರ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.